ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಜನರ ಮೇಲೆ ಒಂದರ ಮೇಲೊಂದರಂತೆ ಬೆಲೆ ಏರಿಕೆ ಬಿಸಿ ತಟ್ಟುತ್ತಲೇ ಇದೆ. ಕಳೆದ ವಾರ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ ಸರ್ಕಾರ ನಂತರ ನೀರಿನ ದರ ಏರಿಕೆ ಮಾಡ್ತೀವಿ ಅಂದಿತ್ತು. ಇದೀಗ ಅದರ ಬೆನ್ನಲ್ಲೇ ಲಿಕ್ಕರ್ ದರ ಕೂಡ ಹೆಚ್ಚು ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗಾದ್ರೆ ಯಾವಾಗ ಯಾವುದಕ್ಕೆ ಎಷ್ಟು ಅಂತೀರಾ? ಈ ಸ್ಟೋರಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ದಿನೇ ದಿನೇ ಜೀವನ ನಡೆಸೋದೇ ತುಂಬಾ ಕಷ್ಟಕರವಾಗಿದೆ. ಈಗಾಗಲೇ ದಿನ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಜನರು ರೋಸಿ ಹೋಗಿದ್ದಾರೆ. ಅಲ್ಲದೆ ಇತ್ತೀಚೆಗಷ್ಟೇ ಬಸ್ ಟಿಕೆಟ್ ದರ ಏರಿಕೆ ಮಾಡಿತ್ತು. ಜೊತೆಗೆ ನೀರಿನ ದರ ಶೀಘ್ರದಲ್ಲೇ ಏರಿಕೆ ಮಾಡ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿ ದರ ಏರಿಕೆಯಿಂದ ಸರ್ಕಾರ ಜನರಿಗೆ ಶಾಕ್ ಮೇಲೆ ಶಾಕ್ ನೀಡುತ್ತಿದೆ. ಈ ಮಧ್ಯೆ ಇದೀಗ ಇದೇ ತಿಂಗಳ 20ರಿಂದ ಮದ್ಯದ ದರ ಏರಿಕೆ ಮಾಡಿ ಮದ್ಯಪ್ರಿಯರಿಂದ ಹಣ ವಸೂಲಿಗೆ ಸರ್ಕಾರ ಪ್ಲಾನ್ ಮಾಡಿದೆ. ಇನ್ನು ಸರ್ಕಾರ ಅಬಕಾರಿ ಇಲಾಖೆಗೆ ಈ ವರ್ಷ ಟಾರ್ಗೆಟ್ ರೀಚ್ ಮಾಡುವ ಸಲುವಾಗಿ ಒಂದು ಬಾಟಲ್ ಮೇಲೆ ಮತ್ತೆ 10ರಿಂದ 50 ರೂಪಾಯಿ ಬೆಲೆ ಏರಿಸಿದೆ. ಇದಕ್ಕೆ ಸಾರ್ವಜನಿಕರು ಗ್ಯಾರಂಟಿ ಹಣ ಸರಿದೂಗಿಸಲು ಸರ್ಕಾರ ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡ್ತಿದೆ. ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ ಎಳೆಯೋದು ಇದು ಸರಿಯಲ್ಲ. ಸರ್ಕಾರ ಇಚ್ಛೆ ಬಂದಂಗೆ ಸರ್ಕಾರ ನಡೆಸೋದು ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಾರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲು ಇದೀಗ ಅಬಕಾರಿ ಮೇಲೆ ಕಣ್ಣಿಟ್ಟು ಕೋಟಿಯಷ್ಟು ಆದಾಯ ಸಂಗ್ರಹಿಸಲು ಅಧಿಕಾರಿಗಳಿಗೆ ಟಾರ್ಗೆಟ್ ನೀಡಿದೆ. ಹೀಗಾಗಿ ಇದೀಗ ಮತ್ತೆ ಬಿಯರ್ ಪ್ರಿಯರಿಗೆ ಎಣ್ಣೆ ದರ ಏರಿಸಿ ಮತ್ತಷ್ಟು ಕಿಕ್ ಏರಿಸುವುದರಿಂದ ಸರ್ಕಾರ ಮದ್ಯಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ.